ಆಷಾಢ ಮಾಸದಲ್ಲಿ ಗ್ರಾಮ ದೇವತೆಗೆ ಪೂಜೆ ಕೊಡಬೇಕು ಅಂತೇಳಿ ಪೂಜೆಗೆ ಬೇಕಾಗಿರೋದೆಲ್ಲ ರೆಡಿ ಮಾಡಿಕೊಂಡೆ. ಫಸ್ಟ್ ಪೂಜೆ ಮಾರಮ್ಮ ದೇವಿಗೆ ಮಾಡಿಸ್ಬೇಕು. ಸೊ ಹಳೆ ರೋಡಲ್ಲಿ ಲೊಕೇಟ್ ಆಗಿರುವಂತಹ ಮಾರಮ್ಮ ದೇವಿ ದೇವಸ್ಥಾನಕ್ಕಾದರೆ ಬಂದ್ವಿ. ನಾವು ಬರೋಷ್ಟೊತ್ತಿಗೆ ಟೆಂಪಲ್ ಆಲ್ರೆಡಿ ಓಪನ್ ಆಗಿತ್ತು, ಪೂಜೆಗಳೆಲ್ಲ ನಡೀತಾ ಇತ್ತು. ಇನ್ನು ತಂದಿರೋ ತೆಂಗಿನಕಾಯಿ ಹೂವು ಎಲ್ಲ ಕೊಟ್ಟು ನಾವು ಸಹ ಪೂಜೆ ಮಾಡಿಸಿದ್ವಿ. ಮಹಾಮಂಗಳಾರತಿ ತೀರ್ಥ ಎಲ್ಲ ತೊಗೊಂಡು ಸ್ವಲ್ಪ ತಿದ್ದು ನೆಕ್ಸ್ಟ್ ನಾವು ಹೋಗಿದ್ದೆ ಅಭಿಲಾಷ್ ಥಿಯೇಟರ್ ಹತ್ರ ಲೊಕೇಟ್ ಆಗಿರೋ ಮರಿಗಮ್ಮ ಮತ್ತು ಸಲಪ್ರಮ್ಮ ದೇವಸ್ಥಾನಕ್ಕೆ. ಇಲ್ಲಿ ಮರಗಮ್ಮ ಮತ್ತು ಸಲಪ್ರಮ್ಮ ದೇವಿ ದೇವಸ್ಥಾನದ ಜೊತೆಗೆ ಈಶ್ವರ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಇನ್ನು ಲಾಸ್ಟ್ ಟ್ಯೂಸ್ಡೇ ಆದರೆ ಇಲ್ಲಿ ದೀಪ ಮಹೋತ್ಸವ ಎಲ್ಲ ನಡೀತು, ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಇನ್ನು ಫಸ್ಟ್ ಮರಿಗಮ್ಮ ದೇವಿಗೆ ಎಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಮಹಾಮಂಗಳಾರತಿ ತೀರ್ಥ ಎಲ್ಲ ತೊಗೊಂಡು ನೆಕ್ಸ್ಟ್ ಸಲಪ್ರಮ್ಮ ದೇವಿಗಾದರೆ ಪೂಜೆ ಎಲ್ಲ ಮಾಡಿಸ್ಕೊಂಡ್ವಿ. ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ನಮ್ಮನೆ ಹತ್ರ ಇರೋ ದೇವಸ್ಥಾನಕ್ಕಾದರೆ ಬಂದ್ವಿ. ಇಲ್ಲಿ ಆದರೆ ಮಾರಮ್ಮ ಮತ್ತು ದಂಡಿ ಮಾರಮ್ಮ ದೇವಸ್ಥಾನ ಆದರೆ ಇದೆ. ಇಲ್ಲಿ ಸಹ ಪ್ರತಿ ವರ್ಷ ದೀಪ ಮಹೋತ್ಸವ ಆದರೆ ನಡೆಸ್ತಾರೆ ಆ್ಯಂಡ್ ದೇವರ ಮೆರವಣಿಗೆ ಸಹ ಇರುತ್ತೆ. ತುಂಬ ಪ್ರಶಾಂತವಾಗಿರುತ್ತೆ ದೇವಸ್ಥಾನ ಇಲ್ಲಾದರೆ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ತೀರ್ಥ ಪ್ರಸಾದ ಎಲ್ಲ ತೊಗೊಂಡು ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತಾದರೆ ಕೂತ್ಕೊಂಡಿದ್ದೆ, ದೇವ್ರು ನೋಡ್ತಾ ತುಂಬ ಪ್ರಶಾಂತವಾಗಿತ್ತು. ಆ್ಯಂಡ್ ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ಆ ದೇವಿಯರ ಆಶೀರ್ವಾದ ಇರಲಿ ಅಂತ ಕೋರ್ಕೊತಾ ಇದ್ದೀನಿ.